ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕೃಷಿ ಇಲಾಖೆಯಲ್ಲಿ ಮೊದಲಿನಿಂದನೂ ಈ ಅಧಿನಿಯಮ ಅಥವಾ ನಿಯಮ ಕಾಯ್ದೆ ಬರ್ಲಿ ಬಿಡ್ಲಿ ಮೊದಲಿಂದನೂ ಸಾಕಷ್ಟು ಟ್ರೈನಿಂಗ್ ಗೆ ನಾವು ಪ್ರಾಮುಖ್ಯತೆ ಕೊಡ್ತಾ ಇದೀವಿ. ಅದು ರೈತರ ಟ್ರೈನಿಂಗ್ ಇರ್ಬೋದು ಅಥವಾ ನಮ್ಮ ಆಫೀಸರ್ಸ್ ಟ್ರೈನಿಂಗ್ ಇರ್ಬೋದು. ಸೊ ಇತ್ತೀಚೆಗೆ ಕೂಡ ಅದ್ರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದೀವಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಕರ್ನಾಟಕ ರಾಜ್ಯ ನಾಗರಿಕ ಸೇವೆಗಳ ನಿಯಮಗಳು 2026 ಇದರಲ್ಲಿ ಮುಂಬಡ್ತಿಗಾಗಿ ತರಬೇತಿ ಕಡ್ಡಾಯ ಇದು ಈಗ ಆಲ್ರೆಡಿ ಜಾರಿಗೆ ಬಂದಿದೆ. ಇದರದ್ದು ಕಂಪ್ಲೀಟ್ ಡೀಟೇಲ್ ಆಗಿ ನಮ್ಮ ಅಪರ ನಿರ್ದೇಶಕರು ಆಡಳಿತದವರು ನಿಮಗೆ ತಿಳಿಸ್ಕೊಡ್ತಾರೆ. ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಒಂದ್ 2-3 ಪಾಯಿಂಟ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಇದು ನಿಮಗೆಲ್ಲ ಗೊತ್ತಿರುವ ಹಾಗೆ ಕಡ್ಡಾಯ, ಎಲ್ಲಾ ಆಫೀಸರ್ಸ್ಗೂ ಕಡ್ಡಾಯ ಇದೆ. ಕೊನೆ ಅಂದ್ರೆ ರಿಟೈರ್ಮೆಂಟ್ ಗೆ ಎರಡು ವರ್ಷ ಇನ್ನು ಇದೆ ಅಂತ ಹೇಳಿದ್ರೆ ಅವ್ರಿಗೊಂದು ವಿನಾಯಿತಿ ಇದೆ. ಆಮೇಲೆ ಈಗ ನೆಕ್ಸ್ಟ್ ಏನಾದ್ರು ಈ ದಿನದಿಂದ ನೆಕ್ಸ್ಟ್ 6 months ಒಳಗಡೆ ಏನಾದ್ರು ಪ್ರಮೋಷನ್ ಇದ್ರೆ ಅವ್ರಿಗೂ ಕೂಡ ವಿನಾಯಿತಿ ಇದೆ. ಇಷ್ಟೇ. ಅದ್ ಬಿಟ್ರೆ ಉಳಿದವ್ರಿಗೆ ಯಾವುದೇ ರೀತಿಲಿ ವಿನಾಯಿತಿ ಇಲ್ಲ. ಈ ತರಬೇತಿ ಕಡ್ಡಾಯ ಇರುತ್ತೆ. ವರ್ಷಕ್ಕೆ 10 ದಿವಸ ನೀವು ಆಫ್ಲೈನ್ ಟ್ರೈನಿಂಗ್ ಮಾಡ್ಲೇಬೇಕಾಗುತ್ತೆ. ಆಮೇಲೆ ಆನ್ಲೈನ್ ಪ್ರಿಸ್ಕ್ರೈಬ್ಡ್ ಏನ್ ಟ್ರೈನಿಂಗ್ಸ್ ಇದೆ ಇದನ್ನ ನೀವು ಮಾಡ್ಲೇಬೇಕಾಗುತ್ತೆ. ಇದನ್ನ ಮಾಡಿದ್ರಷ್ಟೇ ನಿಮ್ದು ಮುಂಬಡ್ತಿಗೆ ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ. ಅದೇ ರೀತಿ ಇವಾಗ ನಾವು ಯಾವ್ಯಾವ ಟ್ರೈನಿಂಗ್ ನಮ್ಮ ಇಲಾಖೆಗೆ ಸೂಕ್ತ ಅಂದ್ರೆ ಉಳಿದಿದ್ದ ಜನರಲ್ ಇರುತ್ತೆ, ಇಲಾಖೆಗೆ ಸೂಕ್ತ ಮತ್ತೆ ಸ್ಪೆಸಿಫಿಕ್ ಆಗಿ ಯಾವ್ದು ಇರ್ಬೇಕು ಅನ್ನೋದ್ರ ಬಗ್ಗೆ ನಾವು ಅಧಿಸೂಚನೆಯನ್ನ ಇಲ್ಲಿಂದ ಇಲಾಖೆಯಿಂದ ಹೊರಡಿಸ್ತೀವಿ. ಅದರಲ್ಲಿ ನಮ್ದೇನು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳು ಆಲ್ರೆಡಿ 23 ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಇದೆ. ಆಮೇಲೆ ಹೊಸದಾಗಿ 6 ಆಗ್ತಾ ಇದೆ. ಅವರು ಕೂಡ ಪ್ರಮುಖ ಪಾತ್ರ ವಹಿಸ್ಬೇಕಾಗುತ್ತೆ. ಇದರಲ್ಲಿ ನಮಗೆ ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಟೆಕ್ನಿಕಲ್ ಟ್ರೈನಿಂಗ್ ಇರ್ಬೋದು, ಅದನ್ನ ನಾವು ಕೂಡ ಇಲ್ಲಿ ಅಧಿಸೂಚನೆ ನಾವು ಮಾಡ್ತೀವಿ. ಇದಿಷ್ಟು ಹೇಳ್ತಾ ನೆಕ್ಸ್ಟ್ ನಮ್ಮ ಈ ಒಂದು ಪರ್ಟಿಕ್ಯುಲರ್ ಟ್ರೈನಿಂಗ್ ಏನಿದೆ ಐಗಾಟ್ ಕರ್ಮಯೋಗಿ. ಆಮೇಲೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಬಹುಶಃ ನಮ್ಮ ಡೌನ್ ಬಿಲೋ ರೈತ ಸಂಪರ್ಕ ಕೇಂದ್ರ ತನಕ ಯಾರು ನಮ್ಮ ಎಂಪ್ಲಾಯೀಸ್ ಇದ್ದಾರೆ ಎಲ್ಲರೂ ಇದರಲ್ಲಿ ಅಟೆಂಡ್ ಆಗಕ್ಕೆ ಸಾಧ್ಯ ಆಗಿರ್ಲಿಕ್ಕಿಲ್ಲ. ಸೊ ನಾವ್ ಇದನ್ನ ರೆಕಾರ್ಡ್ ಮಾಡ್ಬಿಟ್ಟು ಕಳಿಸ್ತೀವಿ. ನೀವು ಪ್ರತಿಯೊಂದು ಯಾರು ಪರ್ಮನೆಂಟ್ ಎಂಪ್ಲಾಯ್ ಇದ್ದಾರೆ ಅವ್ರಿಗೂ ಕೂಡ ನೀವು ನಿಮ್ಮ JD ಆಫೀಸ್ ಅಲ್ಲಿ ಇದಕ್ಕಾಗಿ ಸಪರೇಟ್ ಆಗಿ ನೀವು ಮಾಡೋದಾದ್ರ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಏನು ನೀವು ರೆಕಾರ್ಡ್ ಮಾಡಿ ಕಳ್ಸಿರ್ತೀವಿ ನಿಮ್ಮ ಎಲ್ಲಾ ಒಂದು ಆಫೀಸರ್ಸ್ಗೆ ಅಧಿಕಾರಿಗಳಿಗೆ ನೀವು ತಿಳಿಸ್ಬೇಕು. ಆಫೀಸರ್ಸ್ ಅಧಿಕಾರಿಗಳಂತ ಹೇಳಿದ್ರೆ ಓನ್ಲಿ ಇಟ್ ಈಸ್ ನಾಟ್ ರಿಸ್ಟ್ರಿಕ್ಟೆಡ್ ಟು ಟೆಕ್ನಿಕಲ್ ಆಫೀಸರ್ಸ್ ಅಷ್ಟೇ ಅಲ್ಲ, ಎಲ್ಲಾ ಗ್ರೂಪ್ A, B, C ಅಲ್ಲಿ ಓನ್ಲಿ ವಾಹನ ಚಾಲಕರಷ್ಟೇ ವಿನಾಯಿತಿ ಇದೆ. D ಗ್ರೂಪ್ ಗೆ ವಿನಾಯಿತಿ ಇದೆ. ಅದು ಬಿಟ್ಟು ಎಕ್ಸೆಪ್ಟ್ ಡ್ರೈವರ್ಸ್ ಅಂಡ್ D ಗ್ರೂಪ್ ಎಂಟೈರ್ ಡಿಪಾರ್ಟ್ಮೆಂಟ್ ಸ್ಟಾಫ್ ಗೆ ಈ ಮೆಸೇಜ್ ನ ನೀವು ಹೇಳ್ಬೇಕು, ಇದ್ರ ಪ್ರಾಮುಖ್ಯತೆಯನ್ನ ಹೇಳ್ಬೇಕು, ಇದ್ರ ಬಗ್ಗೆ ಟ್ರೈನಿಂಗ್ ಕೂಡ ಕೊಡಬೇಕು. ಇವಾಗ ನಾನು ಅಪರ ನಿರ್ದೇಶಕರಿಗೆ ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಕೊಡೋದಕ್ಕೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಈಗ ಮಾನ್ಯ ಕೃಷಿ ನಿರ್ದೇಶಕರು ಹೇಳಿದಾಗೆ ಈಗ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಒಂದು ಹೊಸ ನಿಯಮಾವಳಿಯನ್ನ ಜಾರಿಗೆ ತಂದಿದೆ. ಇದರಲ್ಲಿ ಮುಂಬಡ್ತಿಗಾಗಿ ತರಬೇತಿಯನ್ನ ಕಡ್ಡಾಯ ಮಾಡಲಾಗಿದೆ. ಅಂದ್ರೆ ಗ್ರೂಪ್ A, ಗ್ರೂಪ್ B, ಗ್ರೂಪ್ ಸಿ ನಲ್ಲಿ ಡ್ರೈವರ್ ಹೊರತಾಗಿ ಎಲ್ಲರೂ ಕೂಡ ತರಬೇತಿಯನ್ನ ಕಡ್ಡಾಯವಾಗಿ ಪಡ್ಕೊಳ್ಬೇಕಂತ ನಿಯಮಾವಳಿ ಬಂದಿದೆ. ಸೊ ಆ ಹಿನ್ನೆಲೆಯಲ್ಲಿ ಅದರ ಪೂರ್ವಭಾವಿಯಾಗಿ ಈ ಮೊದಲ ಒಂದು ಪೂರ್ವಭಾವಿ ವಿಷಯವಾಗಿ ಇವತ್ತು ಐಗಾಟ್ ಒಂದು ವಿಶೇಷ ಸಪ್ತಾಹವನ್ನ ಹಮ್ಮಿಕೊಂಡಿದೆ. ಅಂದ್ರೆ ಏಪ್ರಿಲ್ 2ರಿಂದ 8ರವರೆಗೆ ಸಾಧನಾ ಸಪ್ತಾಹ ಅಂತ ಹೇಳಿ ಒಂದು ಸಪ್ತಾಹವನ್ನ ಹಮ್ಮಿಕೊಂಡಿದ್ದಾರೆ. ಸೊ ಇದ್ರ ಪ್ರಕಾರ ಕೆಲವೊಂದು ಎಲ್ಲ ಅಧಿಕಾರಿ ನೌಕರರು ಕೂಡ ಅವರು ಏನು HRMS ಮೊಬೈಲ್ ನಂಬರ್ ಏನಿದೆ, ಮೊಬೈಲ್ ನಂಬರ್ ಅಲ್ಲಿ ಐಗಾಟ್ ಪ್ಲಾಟ್ಫಾರ್ಮ್ಗೆ ಲಾಗಿನ್ ಆಗಿ ಅವ್ರು OTP ಬರ್ತದೆ, OTP ಎಂಟ್ರಿ ಮಾಡಿ ಅಲ್ಲಿ ಲಭ್ಯವಿರುವಂತ ವಿಡಿಯೋಗಳಲ್ಲಿ ಅವ್ರಿಗೆ ಯಾವ ಇಷ್ಟ ಇದೆಯೋ ಅದನ್ನ ಮಿನಿಮಮ್ 4 ಗಂಟೆಗಳ ವಿಡಿಯೋವನ್ನ ನೋಡ್ಬೇಕು ಅನ್ನುವಂತ ಒಂದು ನಿರ್ದೇಶನವನ್ನು ಸರ್ಕಾರ ಕೊಟ್ಟಿದೆ. ಸೊ ಆ ಹಿನ್ನೆಲೆಯಲ್ಲಿ ನಿಮ್ಗೆ ಈ ಒಂದು ಸಭೆಯನ್ನ ಕರೆಯಲಾಗಿದೆ. ಮೊದಲನೇದಾಗಿ ಐಗಾಟ್ ಅಂದ್ರೆ ಇಂಟಿಗ್ರೇಟೆಡ್ ಗವರ್ಮೆಂಟ್ ಆನ್ಲೈನ್ ಟ್ರೈನಿಂಗ್ ಅಂತ ಹೇಳಿ ಇದೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿದೆ. ಇದು ಗವರ್ಮೆಂಟ್ ಆಫ್ ಇಂಡಿಯಾದು. ಈ ಪ್ಲಾಟ್ಫಾರ್ಮ್ ನಲ್ಲಿ ಸಾವಿರಾರು ವಿಡಿಯೋಗಳಿದೆ. ಎಲ್ಲಾ ವಿಷಯಗಳ ಬಗ್ಗೆನೂ ವಿಡಿಯೋ ಇದೆ. ಕನ್ನಡದಲ್ಲೂ ವಿಡಿಯೋ ಇದೆ. ಕನ್ನಡದಲ್ಲಿ ಉದಾಹರಣೆಗೆ KCSR, CCA, ಕಂಡಕ್ಟ್ ರೂಲ್ಸ್ ಇತ್ಯಾದಿ ಎಲ್ಲ, ರಜೆ ನಿಯಮಾವಳಿ ಇತ್ಯಾದಿ ಎಲ್ಲ ಕೂಡ ವಿಡಿಯೋಗಳಿದೆ. ಸೊ ಯಾವ ಅಧಿಕಾರಿ ನೌಕರರಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆಯೋ ಆ ವಿಡಿಯೋಗಳನ್ನೇ ನೋಡ್ಬೋದು. ಸೊ ಒಟ್ಟಾರೆಯಾಗಿ ಏಪ್ರಿಲ್ 2ರಿಂದ 8ರವರೆಗೆ ಕನಿಷ್ಠ 4 ಗಂಟೆಗಳ ವಿಡಿಯೋವನ್ನು ನೋಡ್ಬೇಕು ಅನ್ನುವಂಥದ್ದು ಸರ್ಕಾರದ ಇದಿದೆ. ಸೊ ಇದನ್ನ DPR ಇಂದ ಕೂಡ ಮಾನಿಟರ್ ಮಾಡ್ತಾರೆ. ಈಗ ನಮ್ಮ ಕೃಷಿ ಇಲಾಖೆಯಲ್ಲಿ ಎಷ್ಟು ನೌಕರರು ಈ ವಿಡಿಯೋವನ್ನು ನೋಡಿದ್ದಾರೆ, ಎಷ್ಟು ಜನ ಇನ್ನ ನೋಡಿಲ್ಲ, ಅಥವಾ ಯಾವ ಕೆಟಗರಿ ಯಾವ ಗ್ರೂಪ್ ಅಲ್ಲಿ ನೋಡಿಲ್ಲ ಅನ್ನೋದು ಕೂಡ 9ನೇ ತಾರೀಕು ಅಸೆಸ್ ಮಾಡ್ತಾರೆ. ಸೊ ಹಾಗಾಗಿ
ನಾನು ಹೇಳೋದು ಇಷ್ಟೇ, ಈಗ ನೀವು ಇಂಥ ಸಮಯನೇ ಆಫೀಸ್ ಅವರಲ್ಲೇ ನೋಡ್ಬೇಕಂತ ಇಲ್ಲ, ಮನೆಯಲ್ಲಿ ಕೂಡ ಬಿಡುವಾಗಿರೋ ನೋಡ್ಬೋದು, ರಜೆ ದಿನ ನೋಡ್ಬೋದು, ನಿಮ್ ಮೊಬೈಲ್ ಅಲ್ಲಿ ಇದನ್ನ ನೋಡ್ಬೇಕಾಗ್ತದೆ. ಸೊ ಮುಖ್ಯವಾಗಿ ಈಗ ಐಗಾಟ್ ನಾವು ಡೀಟೇಲ್ಸ್ ಎಲ್ಲ ಈಗ CCTV ಇದರಲ್ಲಿ ನಮ್ಮ PPT ಬಂದಿದೆ. ಅದರಲ್ಲಿ ಕರ್ನಾಟಕ ರಾಜ್ಯ ನಾಗರಿಕ ಸೇವೆಗಳ ಮುಂಬಡ್ತಿ ರಜೆ ನಿಯಮಾವಳಿ ಕೂಡ ವಿವರ ಹೇಳಿದೀವಿ. ಈಗಾಗಲೇ ನಾನು ಹೇಳಿದಾಗೆ ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಎಕ್ಸೆಪ್ಟ್ ಡ್ರೈವರ್, ಮತ್ತೆ ಗ್ರೂಪ್ D ಅನ್ವಯ ಆಗೋದಿಲ್ಲ. ಮತ್ತೆ ನಿವೃತ್ತಿ ಅಂಚಿನಲ್ಲಿರ್ತಕ್ಕಂಥ ನೌಕರಿಗೆ 2 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಅವಧಿ ಬಾಕಿ ಇರುವ ನೌಕರರು ಕೂಡ ತರಬೇತಿಯನ್ನು ಪಡೆಯುವ ಕಡ್ಡಾಯ ಇರೋದಿಲ್ಲ. ಅವ್ರ ಹೊರತಾಗಿ ಉಳಿದವರೆಲ್ಲ ಕೂಡ ನಾವು ತರಬೇತಿಯನ್ನ ಪಡಿಬೇಕಾಗ್ತದೆ. ಈ ತರಬೇತಿಯನ್ನ ಯಾವ ರೀತಿ ಪಡಿಬೇಕು ಅನ್ನೋಂಥದ್ದು ಕೂಡ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಒಂದು ಆಫ್ಲೈನ್ ತರಬೇತಿ, ಈಗ ನಾವು ರೆಗ್ಯುಲರ್ ಆಗಿ ಏನು ಫಿಸಿಕಲ್ ಪ್ರೆಸೆಂಟ್ ಇದ್ದು ತರಬೇತಿ ಇಲ್ಲಿವರೆಗೆ ತಗೊಳ್ತಾ ಇದೀವಿ, ಆ ರೀತಿನೂ ತಗೊಳ್ಬಹುದು. ಮತ್ತೆ ಆನ್ಲೈನ್ ತರಬೇತಿ ಐಗಾಟ್ ವೇದಿಕೆಯ ಮೂಲಕ ತರಬೇತಿ ಪಡಿಬಹುದು. ಹೈಬ್ರಿಡ್ ಮಾದರಿ ಅಂದ್ರೆ ಆನ್ಲೈನ್ ಅಂಡ್ ಆಫ್ಲೈನ್ ಎರಡನ್ನು ಕೂಡ ತಗೊಳ್ಳಿಕ್ಕೆ ಅವಕಾಶ ಇದೆ. ಸೊ ಇದು ಯಾವ ಅಧಿಕಾರಿ ಮತ್ತೆ ಯಾವ ಕೇಂದ್ರ ಅಧಿಕಾರಿಗಳಿಗೆ ಯಾವ ತರಬೇತಿಯನ್ನ ಪಡಿಬೇಕು ಅನ್ನೋದ್ ಬಗ್ಗೆ ನಾವು ನೋಟಿಫಿಕೇಶನ್ ಅನ್ನ ಸರ್ಕಾರದಿಂದ ಹೊರಡಿಸ್ತಾರೆ. ಸೊ ಅವಾಗ ತಮಗೆ ಸದ್ಯದಲ್ಲೇ ಅದು ಕಮ್ಯುನಿಕೇಟ್ ಆಗ್ತದೆ. ಸೊ ಅದರ ಪೂರ್ವಭಾವಿಯಾಗಿ ಈ ದಿನ ಇದೊಂದು ಸಪ್ತಾಹದ ಸಾಧನಾ ಸಪ್ತಾಹ ಹಿನ್ನೆಲೆಯಲ್ಲಿ 4 ಗಂಟೆಗಳ ವಿಡಿಯೋವನ್ನ ನೋಡಬೇಕು. ಅದರಲ್ಲಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುರಿತಾದ ವಿಷಯದ ಬಗ್ಗೆ ಕಡ್ಡಾಯವಾಗಿ ಎಲ್ಲರೂ ಕೂಡ ನೋಡ್ಲೇಬೇಕು ಅನ್ನೋಂಥದ್ದು ವಿಷಯವನ್ನ ಹೇಳಿದ್ದಾರೆ. ಸೊ ಅದರಲ್ಲಿ ಈಗ ತಾವು ಲಾಗಿನ್ ಆಗ್ಬೋದು, ದಯಮಾಡಿ ಈಗಲೇ ಲಾಗಿನ್ ಆಗಿ. ನಾವು ಲಿಂಕ್ ಅನ್ನ ಕೊಟ್ಟಿದ್ದೀವಿ ನಿಮ್ಮ ಮೊಬೈಲ್ ಅಲ್ಲಿ, ದಯಮಾಡಿ ಎಲ್ಲರೂ ರಿಯಲ್ ಟೈಮ್ ಈಗ ಲಾಗಿನ್ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. HRMS ಅಲ್ಲಿ ಏನ್ ನಿಮ್ ಮೊಬೈಲ್ ನಂಬರ್ ಲಿಂಕ್ ಆಗಿದೆ, ಆ ಮೊಬೈಲ್ ನಂಬರ್ ಅನ್ನ ತಾವು ಎಂಟ್ರಿ ಮಾಡಿದ್ರೆ OTP ಬರ್ತದೆ. OTP ಎಂಟ್ರಿ ಮಾಡಿದ್ರೆ ನಿಮಗೆ ಯಾವ್ಯಾವ ವಿಡಿಯೋಸ್ ಎಲ್ಲ ನೀವು ನೋಡ್ಲಿಕ್ಕೆ ಅವಕಾಶ ಸಿಗ್ತದೆ. ದಯಮಾಡಿ ಈಗಲೇ ರಿಯಲ್ ಟೈಮ್ ನೋಡಿ, ಏನೇ ಡೌಟ್ಸ್ ಇದ್ರು ಕೂಡ ಇಲ್ಲಿ ಕ್ಲಾರಿಫೈ ಮಾಡ್ಕೋಬಹುದು. ಸೊ ಆ ಮೂಲಕ ವಿಡಿಯೋವನ್ನ ತಾವು ಯಾರು ನೋಡಿದ್ದಾರೆ ಯಾರು ನೋಡಿಲ್ಲ ಅನ್ನೋದು ಸರ್ಕಾರದ ಹಂತದಲ್ಲಿ ನಮ್ಮ ಹಂತದಲ್ಲಿ ಗೊತ್ತಾಗ್ತದೆ. ಸೊ ಅಂದ್ರೆ 2ನೇ ತಾರೀಕಿಂದ 8ನೇ ತಾರೀಕು ಒಳಗಡೆ ಕನಿಷ್ಠ 4 ಗಂಟೆ, 4 ಗಂಟೆಯಿಂದ ಜಾಸ್ತಿ ಎಷ್ಟಾದ್ರೂ ನೋಡ್ಬೋದು, ಕನಿಷ್ಠ 4 ಗಂಟೆ ವಿಡಿಯೋವನ್ನ ತಾವು ನೋಡ್ಬೇಕಾಗ್ತದೆ. ಇದು ಒಂದು ಏನಾಗಿದೆ, ಈ ಐಗಾಟ್ ಪ್ಲಾಟ್ಫಾರ್ಮ್ ಬಹಳ ಅಡ್ವಾನ್ಸ್ಡ್ ಪ್ಲಾಟ್ಫಾರ್ಮ್ ಇದೆ. ಇದರಲ್ಲಿ ನೀವು ವಿಡಿಯೋ ನೀವು ನೋಡಿದ್ರಷ್ಟೇನೆ ಅದು ಗೊತ್ತಾಗ್ತದೆ. ನೀವು ಸುಮ್ಮನೆ ಆನ್ ಮಾಡ್ಬಿಟ್ಟು 4 hours ರನ್ ಮಾಡಿದ್ರೆ ಅದು ಕೌಂಟ್ ಆಗೋದಿಲ್ಲ. ಅದೆಲ್ಲ ಆ ರೀತಿ ರಿಯಲ್ ಟೈಮ್ ಟೆಕ್ನಾಲಜಿ ಬಳಸಿದ್ದಾರೆ. ಸೊ ಎಲ್ಲರೂ ಕಡ್ಡಾಯವಾಗಿ ನೋಡ್ಲೇಬೇಕು. ಮತ್ತೆ ಈ ಒಂದು ವಿಡಿಯೋಸ್ ನೋಡಿದ್ಮೇಲೆ ಕೆಲವು ಸಣ್ಣ ಪುಟ್ಟ ಪ್ರಶ್ನೆಗಳು ಬರ್ತದೆ. ಪ್ರಶ್ನೆಗಳಿಗೆಲ್ಲ ಉತ್ತರ ಮಾಡಿದ್ಮೇಲೆ ಎಷ್ಟು ನೀವು ತಿಳ್ಕೊಂಡಿದ್ದೀರಾ ಅನ್ನೋಂಥದ್ದು ಕೂಡ ಅಸೆಸ್ ಆಗ್ತದೆ. ಸೊ ದಯಮಾಡಿ ಇದನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ತೀನಿ. ದಯಮಾಡಿ ಈಗ ರಿಯಲ್ ಟೈಮ್ ಲಾಗಿನ್ ಆಗಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ, OTP ಬರ್ತದೆ, OTP ನೋಡಿ ಆನಂತರ ತಾವು ಇದನ್ನ ಈಗಲೇ ವ್ಯೂ ಮಾಡ್ಬೇಕು ಅಂತ ಕೇಳ್ತೀನಿ. ಕೆಲವೊಂದು ವಿಡಿಯೋಸ್ ಕೂಡ ನಾವು ಯಾವ್ದು ಚೆನ್ನಾಗಿದೆ ಅಂದ್ರೆ ನಿಮ್ಗೆ ರೆಫರ್ ಮಾಡುವಂಥದ್ದು ಕೂಡ ನಾವು ಇಲ್ಲಿ ಉಲ್ಲೇಖಿಸಿದೀವಿ. ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧ ತಗೊಂಡ್ರೆ ಅಂಡರ್ಸ್ಟ್ಯಾಂಡ್ ಹೌ ಎ ಇಂಪ್ಯಾಕ್ಟ್ಸ್ ಯು ಅಂಡ್ ಯುವರ್ ಗವರ್ಮೆಂಟ್ ಅನ್ನೋದು ಒಂದು ಟಾಪಿಕ್. ಬಹುಶಃ ನೀವೆಲ್ಲ ಇಷ್ಟಪಟ್ರೆ ನೋಡ್ಬೋದು, ಯಾಕೆಂದ್ರೆ ಜನರಲ್ ಟಾಪಿಕ್ ಇದೆ. AI ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಟಾಪಿಕ್. ಅದಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಕರ್ಮಯೋಗೀಸ್ ಅಂತ ಒಂದು ಜನರಲ್ ಟಾಪಿಕ್ ಇದೆ. ಇದನ್ನು ಕೂಡ ನೀವು ಇಷ್ಟಪಟ್ರೆ ನೋಡ್ಬೋದು. ಅದೇ ಅಗ್ರಿಕಲ್ಚರ್ ರಿಲೇಟೆಡ್ ಬಂದ್ರೆ ಅಗ್ರಿಟೆಕ್ ಇನೋವೇಷನ್ ಟ್ರಾನ್ಸ್ಫಾರ್ಮಿಂಗ್ ಅಗ್ರಿಕಲ್ಚರ್ ಥ್ರೂ ಡಿಜಿಟಲ್ ಸೊಲ್ಯೂಷನ್ ಅನ್ನುವಂತ ಟಾಪಿಕ್ ಬರೀ 57 ಮಿನಿಟ್ ವಿಷಯ ಇದೆ. ಹಾಗೆ AI-led ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಅಗ್ರಿಕಲ್ಚರ್ ಅಂತಾನೂ ಇದೆ, 60 ಮಿನಿಟ್ಸ್ ಟಾಪಿಕ್. ಇಂಟ್ರೊಡಕ್ಷನ್ ಟು ನ್ಯಾಚುರಲ್ ಫಾರ್ಮಿಂಗ್, ಹೀಗೆ ತಮ್ಮೆಲ್ಲರಿಗೂ ಆಸಕ್ತಿದಾಯಕ ವಿಚಾರಗಳೇ ಇದರಲ್ಲಿದೆ. ಅದಲ್ಲದೆ ಜನರಲ್ ಎಲ್ಲರೂ ನೋಡುವಂಥದ್ದು ಸಿವಿಲ್ ಸೇವಾ ರಜಾ ನಿಯಮಗಳು, CCA ನಿಯಮಾವಳಿಗಿದೆ. ಆಮೇಲೆ ಕಂಡಕ್ಟ್ ರೂಲ್ಸ್ ಇದೆ, ನಡತೆ ನಿಯಮಾವಳಿ, ನ್ಯಾಯಾಲಯದಲ್ಲಿ ಸರ್ಕಾರಿ ಪ್ರಕರಣಗಳ ನಿರ್ವಹಣೆ, ಇದು ಸಾಮಾನ್ಯವಾಗಿ ಎಲ್ಲ ಅಧಿಕಾರಿಗಳು ಗಮನಿಸ್ತಕ್ಕಂಥದ್ದು ಅದು ಇದೆ. ಹಾಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಂಥ ಟಾಪಿಕ್ಗಳು ಇದೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ, ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಮ್ಯಾನೇಜಿಂಗ್ ಸ್ಟ್ರೆಸ್ ಇತ್ಯಾದಿ ಟಾಪಿಕ್, ಅದು ಕೂಡ 1 hour 54 minutes ಇದೆ. ಸೊ ಹಾಗೆ ಮ್ಯಾನೇಜಿಂಗ್ ಪರ್ಸನಲ್ ರಿಲೇಶನ್ಶಿಪ್ಸ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ರಿಲೇಟೆಡ್ ಇಶ್ಯೂಸ್ ಇದೆ. ಸೊ ಹೀಗೆ ವೆರೈಟಿ ಆಫ್ ಟಾಪಿಕ್ಸ್ ಇದೆ. ಸೊ ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ ತಾವು ದಯಮಾಡಿ ಈಗಲೇ ಲಾಗಿನ್ ಆಗಿ ನೋಡಿ. ಏನಾದ್ರು ಟೆಕ್ನಿಕಲ್ ಇಶ್ಯೂಸ್ ಇದ್ರೆ ಅದನ್ನ ನಾವು ಇದು ಮಾಡೋಣ. ಸೊ ಈಗ ನೀವೇನ್ ನೋಡ್ತೀರಿ ಮತ್ತೆ ಯಾವ ರೀತಿ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಿ, ನೀವು ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀರಿ ವಿಚಾರಗಳನ್ನ ಅನ್ನೋದು ಕೂಡ ಅಸೆಸ್ ಮಾಡ್ಲಿಕ್ಕೆ ಎವಾಲ್ಯೂಯೇಟ್ ಮಾಡ್ತಾರೆ. ಸೊ ಅದರನ್ವಯ ನೀವು ಪ್ರತಿಯೊಬ್ರು ಎಷ್ಟು ನೋಡಿದಿರಿ ಯಾರು ನೋಡಿಲ್ಲ ಅನ್ನೋದು ಕೂಡ ಗವರ್ಮೆಂಟ್ ಇಂದ ನೋಟಿಸ್ ಆಗ್ತದೆ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ನೌಕರರು ನೋಡಿದ್ದಾರೆ, ಎಷ್ಟು ಪರ್ಸೆಂಟೇಜ್ ನೌಕರರು ನೋಡಿದ್ದಾರೆ, ಎಷ್ಟು ನೋಡಿಲ್ಲ, ಯಾವ ಕೆಟಗರಿ ಅವ್ರು ನೋಡಿದ್ದಾರೆ ಅನ್ನೋದು ಕೂಡ 9ನೇ ತಾರೀಕು ಅಸೆಸ್ ಮಾಡ್ತಾರೆ. ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡ್ಕೊಳ್ಬೇಕು ಅಂತೇಳಿ ನಾನು ಕೋರ್ತಾ ಇದ್ದೀನಿ. ಸರ್ ಇದರಲ್ಲಿ ಫಸ್ಟ್ ಐಗಾಟ್ ಕರ್ಮಯೋಗಿ ವೆಬ್ಸೈಟ್ ಹೋಗಿ ಅಲ್ಲಿ ಲಾಗಿನ್ ಆಪ್ಷನ್ ಬರ್ತದೆ ಸರ್ ರೈಟ್ ಸೈಡ್ ನಲ್ಲಿ.
ಆ ಲಾಗಿನ್ ಆಪ್ಷನ್ ಅಲ್ಲಿ ನಮ್ದು ಯಾವ್ದು HRMS ಅಲ್ಲಿ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿದೆಯಾ ಆ ನಂಬರ್ ಹಾಕಿದ್ರೆ ಆ ನಂಬರ್ OTP ಬರ್ತದೆ. ಒಂದ್ ವೇಳೆ ನೀವು ಹಾಕಿದ ನಂಬರ್ಗೆ OTP ಬರ್ಲಿಲ್ಲ ಅಂತಂದ್ರೆ ಆ ನಂಬರ್ ರಿಜಿಸ್ಟರ್ ಆಗಿಲ್ಲ ಅಂತಕ್ಕಂಥದ್ದನ್ನ ಖಾತ್ರಿ ಪಡಿಸ್ಕೊಳ್ಬೇಕು. ಇನ್ನೊಂದು ಇದೇನಂತಂದ್ರೆ ಈ ವಿಡಿಯೋ ನೋಡ್ಲಿಕ್ಕೆ ಶುರು ಮಾಡಿದ್ಮೇಲೆ ನಾವೇನಾದ್ರೂ ಅದ್ ವಿಡಿಯೋ ನೋಡ್ತಾ ಇಲ್ಲ ಅಂತಂತಂದ್ರೆ ಆಟೋಮೆಟಿಕಲಿ ಅದು ಹೇಗೆ ಎನೇಬಲ್ ಮಾಡಿದ್ರೆ 2 ಮಿನಿಟ್ಸ್ ಆದ್ಮೇಲೆ ಅದು ಸ್ಕ್ರೀನ್ ಆಫ್ ಆಟೋ ಶಟ್ ಆಗುತ್ತೆ. ಅಷ್ಟಕ್ಕಷ್ಟೇ ಟೈಮ್ ಕೌಂಟ್ ಆಗುತ್ತೆ. ನೀವು 2 ನಿಮಿಷ ನೋಡಿದ್ರೆ 2 ನಿಮಿಷ ಅಷ್ಟೇ ಇದಾಗಿರ್ತದೆ. ನೆಕ್ಸ್ಟ್ ಅದನ್ನ ಕಂಟಿನ್ಯೂ ಮಾಡ್ಬೋದು. ಆ ವಿಡಿಯೋ ಮುಗಿದಲ್ಲ ನಿಮ್ಗೆ ಕ್ವಶನ್ ಅಂಡ್ ಆನ್ಸರ್ ಬರಲ್ಲ. ಕ್ವಶನ್ ಅಂಡ್ ಆನ್ಸರ್ ಬರ್ದಲ್ಲ ನಿಮ್ಗೆ ಆ ವಿಡಿಯೋ ನೋಡಿದಲ್ಲೇ ನಿಮ್ಗೆ ಆನ್ಸರ್ ಮಾಡಕ್ ಆಗಲ್ಲ. ಆನ್ಸರ್ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಕರ್ಮಯೋಗಿ ಪಾಯಿಂಟ್ಸ್ ಕಡಿಮೆ ಆಗ್ತದೆ. ಅವು ಪ್ರಮೋಷನ್ ಅಲ್ಲಿ ಎಲ್ಲವನ್ನೂ ಸಹಿತ ಅವು ಕೌಂಟ್ ಆಗ್ತವೆ ಅಂತಕ್ಕಂಥದ್ದನ್ನ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ಬರೀ ವಿಡಿಯೋ ನೋಡೋದಷ್ಟೇ ಅಲ್ಲ, ಕೊನೆಯಲ್ಲಿ ಆನ್ಸರ್ ಮಾಡೋದನ್ನು ಸಹಿತ ವೆರಿ ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಗಮನಿಸ್ಕೋಬೇಕು ಸರ್. ಇದೆ, ನೀವು ವೆಬ್ ಪೇಜ್ ಮೂಲಕನೂ ಲಾಗಿನ್ ಆಗ್ಬೋದು, ಆಪ್ ಮೂಲಕನೂ ಲಾಗಿನ್ ಆಗ್ಬೋದು, ಏನ್ ತೊಂದ್ರೆ ನಡೀತು. ಇದ್ರಲ್ಲಿ ಎಲ್ಲ ಹೇಳಿದ್ವಿ. PPT ನ ಗ್ರೂಪ್ ಅಲ್ಲೂ ಹಾಕಿದೀವಿ. ದಯಮಾಡಿ ಒಂದೇನಂತಂದ್ರೆ ಎಲ್ಲ DDS ದಯಮಾಡಿ ನಿಮ್ಮ ಬಿಲೋ ಏನು ಡೌನ್ ಬಿಲೋ ಆಫೀಸರ್ಸ್ ಇದಾರೆ ಅವ್ರಿಗೆಲ್ಲರಿಗೂ ಸಹಿತ ಇವತ್ತೇನೆ ಒಂದು ಟ್ರೈನಿಂಗ್ ನ ಮಾಡಿ ABC ಗ್ರೂಪ್ಗೆ ಎಕ್ಸೆಪ್ಟ್ ವಾಹನ ಚಾಲಕರು ಮತ್ತು D ಗ್ರೂಪ್ನವ್ರು ಬಿಟ್ಟು ಅವ್ರಿಗೆಲ್ರಿಗೂ ಸಹಿತ ಇವತ್ತೇ ಒಂದು ಟ್ರೈನಿಂಗ್ ಅನ್ನ ಮಾಡಿ ಡೆರಿವೇಶನ್ ಬಗ್ಗೆ ತಲೆ ಕೆಡ್ಸ್ಕೊಳೋದೇನ್ ಬೇಕಾಗಿಲ್ಲ. ಅದನ್ನ ನಂತರ ದಿನಗಳಲ್ಲಿ ಮಾಡ್ಬೋದು. ಮೂರನೇದು ಏನಂತಂದ್ರೆ 4 hours ಇನ್ಕ್ಲೂಡಿಂಗ್ ಒಂದು ವಿಡಿಯೋನ ಕಂಪಲ್ಸರಿ ನೋಡ್ತಕ್ಕಂಥದ್ದನ್ನ ಆಗ್ಬೇಕು. ನಾವ್ ಎಲ್ಲಿ ನೋಡ್ತೀವೋ ಅಲ್ಲಿಂದ ಮುಂದುವರ್ಸ್ಬೋದು. ವಿಡಿಯೋ ನೋಡ್ಬೇಕು ಅಂದ್ರೆ ಎನ್ರೋಲ್ ಅಂತ ಬಟನ್ ಇರ್ತದೆ. ಎನ್ರೋಲ್ ಅಂತ ಬಟನ್ ಅನ್ನ ಒತ್ಬಿಟ್ಟು ವಿಡಿಯೋನ ನೋಡ್ಬೇಕಾಗ್ತದೆ. ಇಷ್ಟು ಹೇಳ್ತಾ ಮಾನ್ಯ ಕೃಷಿ ನಿರ್ದೇಶಕರು ಮತ್ತು ಅಪರ ನಿರ್ದೇಶಕರು, ಜಂಟಿ ಆಡಳಿತ ಮತ್ತು ಕೇಂದ್ರ ಕಚೇರಿ ಎಲ್ಲ ಅಧಿಕಾರಿಗಳು ಮತ್ತು ಜಿಲ್ಲೆಗಳಿಂದ ಹಾಜರಾಗಿರ್ತಕ್ಕಂಥ ಎಲ್ರಿಗೂ ಸಹಿತ ಧನ್ಯವಾದಗಳನ್ನ ಹೇಳ್ತಾ ಈ ಸಭೆಯನ್ನು ಮುಕ್ತಾಯಗೊಳಿಸ್ತಾ ಇದೀವಿ. ಧನ್ಯವಾದಗಳು.